ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರಿಗೂ ನಮಸ್ಕಾರ. ಇಂದಿನ ದೇವರ ವಾಕ್ಯ, ಯೋನನು ಮೀನಿನಿಂದ ಹೊರಬಂದನು, ದಾನಿಯೇಲ ಸಿಂಹಗಳ ಗುಹೆಯಿಂದ ಹೊರಬಂದನು, ಲಾಜರನು ಸಮಾಧಿಯಿಂದ ಹೊರಬಂದನು. ಹಾಗೆ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರಬರುತ್ತೀರಿ. ಯಾವಾಗಲೂ ಕರ್ತನನ್ನೇ ಸ್ಮರಿಸಿ, ಕರ್ತನನ್ನೇ ಅವನ ವಾಕ್ಯವನ್ನೇ ಪಾಲನೆ ಮಾಡಿರಿ. ಕರ್ತನನ್ನೇ ಯಾವಾಗಲೂ ನೆನಪಿಸುತ್ತೀರಿ. ಕರ್ತನಲ್ಲಿ ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಹಾಕಿರಿ. ಕರ್ತನು ಆ ಸಮಸ್ಯೆಗಳನ್ನೆಲ್ಲ ನಿಮ್ಮಿಂದ ಹೊಡೆದು ಹಾಕಿ ಬಿಡುಗಡೆ ಮಾಡಿ ನಿಮಗೆ ರಕ್ಷಣೆ ಕೊಡುತ್ತಾರೆ. ಕರ್ತನಿಗೆ, ಪವಿತ್ರಾತ್ಮನಿಗೆ, ಪವಿತ್ರಾತ್ಮನ ನಾಮಕ್ಕೆ ಮಹಿಮೆಯಾಗಲಿ. ನಮ್ಮೊಳಗೆ ಅಡಗಿರುವ ಪವಿತ್ರಾತ್ಮನೇ, ಈ ದಿನ ನಿಮ್ ಚಿಂತದಂತೆ ನಡೆಸಬೇಕಪ್ಪ. ನಮ್ಮೊಳಗೆ ಅಡಗಿರುವ ಪವಿತ್ರಾತ್ಮನೇ, ಈ ದಿನ ನಿಮ್ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಏನೆಂದು ಪ್ರಾರ್ಥಿಸಲಿ, ಹೇಗೆ ನಾನು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ಏನೆಂದು ಪ್ರಾರ್ಥಿಸಲಿ, ಹೇಗೆ ನಾನು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ವೇದಶಾಸ್ತ್ರ ವಚನವೆಂಬ ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ನಮ್ಮೊಳಗೆ ಅಡಗಿರುವ ಪವಿತ್ರಾತ್ಮನೇ, ಈ ದಿನ ನಿಮ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ಅಡಗಿರುವ ಪವಿತ್ರಾತ್ಮನೇ, ಈ ದಿನ ನಿಮ್ ಚಿತ್ತದಂತೆ ನಡೆಸಬೇಕಯ್ಯ. ಚಿಂತೆ ದೂರ ಮಾಡಲು, ಕರ್ತನನ್ನು ಸ್ಮರಿಸಲು ಕಲಿಸಿಕೊಡಿ ಪವಿತ್ರಾತ್ಮನೇ. ಚಿಂತೆ ದೂರ ಮಾಡಲು, ಕರ್ತನನ್ನೇ ಸ್ಮರಿಸಲು ಕಲಿಸಿಕೊಡಿ ಪವಿತ್ರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಯಾವಾಗಲೂ ಕರ್ತನನ್ನು ಸ್ಮರಿಸುತ್ತಿದ್ದರೆ ನಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವಿಸುವುದಿಲ್ಲ, ಸಮಸ್ಯೆಗಳು ಬರುವುದಿಲ್ಲ. ಇರುವ ಸಮಸ್ಯೆಗಳೆಲ್ಲವನ್ನು ಸರ್ವನಾಶವಾಗಿ ಹೋಗುತ್ತವೆ. ಕರ್ತ ಒಮ್ಮೆ ನಾಶ ಮಾಡಿದರೆ ಅದು ಯಾವಾಗಲೂ ಮತ್ತೆ ಪುನಃ ನಮ್ಮ ಜೀವನದಲ್ಲಿಯೇ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ರಿಗೂ ತಿಳಿಸ್ತೀನಿ. ಆಮೀನ್, ಹಲ್ಲೆಲೂಯಾ. ನಿಮ್ಮಲ್ಲಿ ಈ ಒಂದು ಮನೋಭಾವನೆ ಅಡಕವಾದರೆ ನೀವು ಈ ಜೀವನದಲ್ಲಿಯೇ ಪುಣ್ಯವಂತರು. ನೀವು ಯಾವಾಗಲೂ ಕರ್ತನನ್ನೇ ಸ್ಮರಿಸುತ್ತಿರಬೇಕೆಂದು ನನ್ನಲ್ಲಿ ವಿನಮ್ರ ಪ್ರಾರ್ಥನೆ. ಕರ್ತನ ನಾಮಕ್ಕೆ ಜಯವಾಗಲಿ.